ಗೊತ್ತಿಲ್ಲ ಸರ್. ಅದೇ ತರ ತರ್ತಾರೆ ಎಲ್ಲರೂ. ನಾನು ನಾನು ಕ್ರಿಶ್ಚಿಯನ್ ಫ್ಯಾನ್. ಬೇಸಿಕಲಿ ನಾನು ಕ್ರಿಶ್ಚಿಯನ್ ಫ್ಯಾನ್. ಇಲ್ಲೇ ಇಟ್ಟಿದ್ರಿ ಕೃಷ್ಣನ. ಬೇಸಿಕಲಿ ನಂಗೆ ಕೃಷ್ಣ ದ್ವಾಪರದಲ್ಲಿ ಯುಗದಲ್ಲಿ ಇದ್ರೂ ಕೂಡ ಮ್ಯಾನ್ ಆಫ್ ಟುಡೇ ಅಂತೀನಿ ನಾನು. 20th ಸೆಂಚುರಿ ಕಲಿಯುಗದ ಪರ್ಸನ್ ಅಂತ. ನೀವು ತ್ರೇತಾಯುಗ ಯುಗಕ್ಕೆ ಹೋದ್ರೆ ರಾಮ ಮಹಾನ್ ಭಾವ, ಮಾತ್ ಮೇಲೆ ನಿಂತರು. ಅಪ್ಪನ್ನು ಕೇಳಲಿಲ್ಲ. ಯಾರೋ ಮಂತ್ರೆ ಮಾತು ಕೊಟ್ಟಿದ್ದಾಳೆ ಅಂದ್ಬಿಟ್ಟು ಫಟ್ ಅಂತ ಹೋಗ್ಬಿಡ್ತಾರೆ ಅವ್ರು. ದಶರಥ ಬಂದ್ ರಾತ್ರಿ ಇರು ಅಂದ್ರೂ ಕೇಳಲ್ಲ, ಬೆಳಿಗ್ಗೆ ಮನ್ಸು ಚೇಂಜ್ ಆಗ್ಬಿಟ್ರೆ ಅಂದ್ಬಿಟ್ಟು ಮಾತಿನ ಮೇಲೆ ನಿಲ್ಲುವಂತ ಮಹಾನುಭಾವ. ಆಯ್ತಾ. ಕೃಷ್ಣ ಕೆಲವರು ಹೇಳ್ತಾರೆ ಕಾಂಟ್ರಡಿಕ್ಟರಿ ಪರ್ಸನಾಲಿಟಿ ಅಂತ. ಹೀಗೂ ಹೇಳ್ತಾರೆ, ಹೀಗೂ ಹೇಳ್ತಾರೆ. ದ್ವಾಪರ ಅಂದ್ರೆ ಅರ್ಥ, ದ್ವಾಪರ ಕಾಲದ ಅರ್ಥನೇ ನಿಮ್ಗೆ ಏನೋ ಒಂಥರ ಸಂದೇಹದ ಟೈಮ್ ಅಂತ ದ್ವಾಪರ ಅಂದ್ರೆ ನಾವ್ ತಿಳ್ಕೊಂಡಿರೋ ರೀತಿ. ಸೊ ಅಲ್ಲಿ ತಗೊಂಡ್ರೆ ನೀವು ಕೃಷ್ಣ ಪ್ಲೇಸ್ ಬೋತ್. ಓಕೆ, ನೀವು ತಗೊಂಡ್ರೆ ಕಲಿಗಾಲದ ಮಗ ದ್ವಾಪರ, ಇಲ್ಲ ದ್ವಾಪರದ ಮಗ, ಸಮಥಿಂಗ್ ಲೈಕ್ ದಟ್ ವಿ ಕ್ಯಾನ್. ಸೊ ಇವತ್ತಿಗೆ ಅನ್ವಯ ಅಲ್ವಾ ಕೃಷ್ಣ ಅವತ್ತು ಹೇಳಿದ್ದು, ಇವತ್ತಿಗೂ ಪ್ರಸ್ತುತ ಅಲ್ವಾ. ನಿನ್ ಕೆಲಸ ಮುಚ್ಕೊಂಡು ನೀನ್ ಮಾಡು ಗುರು, ಫಲಾನ ಬಿಡು ಅಂತ ಅವತ್ತು. ಸೊ ಇಫ್ ಯು ರೀಡ್ ಕೃಷ್ಣ ಬುಕ್, ಕೃಷ್ಣ ಅವತಾರ ಅಂಡ್ ಅವತ್ತಿನ ಬುಕ್ ನೀವು ಓದಿದ್ರೆ ಇಲ್ಲೇನಾಗುತ್ತೆ ಗೊತ್ತಾ, ಕೃಷ್ಣ ಬಿಕಮ್ಸ್ ಅವರ್ ಫ್ರೆಂಡ್, ಫಿಲಾಸಫರ್, ಎವ್ರಿಥಿಂಗ್. ಓಕೆ, ಅಂಥವ್ರ ಮಾತು ಜಾಸ್ತಿ ಕೇಳ್ತೀವಿ ನಾವು. ಫ್ರೆಂಡು, ಫಿಲಾಸಫರು, ಆ ಥರದವ್ರ ಮಾತು. ಮಹಾನುಭಾವರು ಅಂದ್ರೆ ಕೈ ಮುಗಿತೀವಿ. ರಾಮ ಮರ್ಯಾದ ಪುರುಷೋತ್ತಮ, ಅವ್ರ ಹತ್ರ ತಮಾಷೆ ಮಾಡಬಾರ್ದು. ಕರೆಕ್ಟಾ? ತಮಾಷೆ ಮಾಡಬಾರ್ದು, ಅವ್ರ ಕೈ ಮುಗಿ. ಕೃಷ್ಣ ಹಂಗಲ್ಲ. ಕೃಷ್ಣಂಗ್ ನಾವು ಜೀನ್ಸು ಹಾಕ್ಸ್ತೀವಿ. ಕೃಷ್ಣಂಗ್ ಭಗವಂತ ಅಂತಾನು ನೋಡ್ತೀವಿ, ಸೂಪರ್ ಪವರ್ ಅಂತಾನು, ಸುದರ್ಶನ ಎತ್ಕೊಂಡು ಅಂತಾನು ನೋಡ್ತೀವಿ. ಗೋಪಿಕಾ ಸ್ತ್ರೀಯರ ಜೊತೆ ನಮ್ ತರನೇ ಅವರು ಅನ್ಸುತ್ತೆ. ಸೊ ಹಾಗಾಗಿ ಬೇಸಿಕಲಿ ನನಗೆ ಕೃಷ್ಣ ಭಗವಂತ ಆರ್ ಕೃಷ್ಣ ಕ್ಯಾರೆಕ್ಟರ್ ಆಸ್ ಕೃಷ್ಣ ಆಸ್ ಎ ಸೂಪರ್ ನ್ಯಾಚುರಲ್ ಪವರ್, ಕೃಷ್ಣ ಆಸ್ ಎ ಫಿಲಾಸಫರ್, ಟೀಚರ್, ನನಗೆ ಬಹಳ ಇಷ್ಟ ಗುಣಗಳು. ಓಕೆ, ನಿಮ್ಗೆ ಇವತ್ತಿಗೆ ಇಲ್ಲೊಂದು ಮಾತಾಡ್ತೀವಿ, ಅಲ್ಲೊಂದು ಮಾತಾಡ್ತೀವಲ್ವಾ, ಪ್ರತಿಯೊಬ್ರು ಆಯಾ ಟೈಮ್ ಕರೆಕ್ಟ್ ಆಗಿರ್ತೀವಲ್ವಾ. ಕೃಷ್ಣ ಅವತ್ತೇ ಹೇಳಿದ್ದಾನೆ. ಬಟ್ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ, ರಿಸಲ್ಟ್ ಯಾವ್ದಕ್ಕೆ ಅದು ಬೆಸ್ಟ್ ಇರ್ಬೇಕು ಅಂತ ಹೇಳೋದು. ನೀವು ಸುಳ್ಳು ಹೇಳಿದ್ರು ಕೂಡ ಆ ಸುಳ್ಳು ಹೇಳೋ ಕಾರಣ ಏನು, ಬೆಸ್ಟ್ ಅದು ಆ ರಿಸಲ್ಟ್ಗೆ ತೊಂದರೆ ಬರೋದು ಬೆಸ್ಟ್ ಇರಬೇಕು ಅಂತ. ಸೊ ನನಗೆ ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ರೀ. ನೀವು ನೋಡಿ, ನಾನು ಕೃಷ್ಣ ಅಂತ ಫಿಲ್ಮ್ ಮಾಡಿದೆ, ಸೂಪರ್ ಹಿಟ್ ಆಯ್ತು. ಅದು ನಾನು ಇಷ್ಟಪಟ್ಟು ಇಟ್ಟಿದ್ದ ಟೈಟ್ಲು, ಕೃಷ್ಣ ಟೈಟ್ಲ್ ಇಡೋಣ ಅಂತ. ಆ್ಯಂಡ್ ಇಲ್ಲಿ ಫಸ್ಟ್ ಬೇರೆ ಟೈಟ್ಲ್ ಅನ್ಕೊಂಡಿದ್ವಿ, ಅದಾದ್ಮೇಲೆ ಬಂಧನ ಅನ್ಕೊಂಡಿದ್ವಿ ಫಸ್ಟ್ ಟೈಟ್ಲು. ಎಕ್ಸ್ಟ್ರಾರ್ಡಿನರಿ ಟೈಟ್ಲ್, ಐಕಾನಿಕ್ ಟೈಟ್ಲ್ ಅಲ್ಲ ಅದು. ನಾವು ಯೋಚನೆ ಮಾಡಿದ್ವಿ, ಕಥೆನ ಹೇಳ್ತಿದೀವ ಇಲ್ಲ ಬಂಧನ ಅಂತ ಹೇಳಿ ನಾವು ಪ್ಯಾಥೋ ಅಂತ ಹೇಳ್ತಿದೀವ. ಸಿನಿಮಾಲಿ ಪ್ರೇಮದ ಕಾದಂಬರಿ ಹಾಡು ಬಂದ್ಬಿಡುತ್ತೆ ಜನಗಳಿಗೆ, ಮೋಸ್ಟ್ಲಿ ಇದು ಪ್ಯಾಥೋ ಸ್ಟೋರಿ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಐಕಾನಿಕ್ ಟೈಟ್ಲ್ ಮುಟ್ಟೋದ್ ಬೇಡ, ಲೆಟ್ ಅಸ್ ಗೋ ಫಾರ್ ಅದರ್ ಟೈಟ್ಲ್ ಅಂತ ಹೇಳಿ ಡೈರೆಕ್ಟರ್ ಕೊಟ್ಟಿದ್ದು ಟೈಟ್ಲ್, ಕೃಷ್ಣಂ ಪ್ರಣಯ ಸಖಿ ಅಂದು. ಇದು ಇಟ್ಬಿಡೋಣ, ಸಕ್ಕತ್ತಾಗಿದೆ. ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಅಲ್ಲ, ನಾನು ಕೃಷ್ಣ ಅಂತ ಹೇಳಿದ ತಕ್ಷಣ ಇಷ್ಟು ಹೇಳ್ತಿದ್ದೀನಿ ಅಂದ್ರೆ ಇಟ್ಸ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್. ನನಗೆ ಆಸ್ ಎ ಫ್ರೆಂಡ್, ಫಿಲಾಸಫರ್ ಆ ತರ ಅನ್ಸುತ್ತೆ. ಇವತ್ತಿನ ಮಾಡರ್ನ್ ಮ್ಯಾನ್ ಅದ್ ಗೊಂದಲ ನನಗೇನಿಲ್ಲ. ಡೈರೆಕ್ಟರ್ ಗೊಂದಲ ಅದು ಚೆನ್ನಾಗಿತ್ತು. ನಿಮ್ಗೆ ಮೇಜರ್ ಬರೋದು ಇಬ್ರು ಹೀರೋಯಿನ್ಸು, ಅದ್ ಬಿಟ್ರೆ ಗೆಸ್ಟ್ ಅಪಿಯರೆನ್ಸ್ ಇರುತ್ತೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.